ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರಗಳು. ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಮುರಡಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ನನ್ನ ಸಹೋದರ ನ್ಯಾಯಾಧೀಶರಾದಂತಹ ಕುಮಾರ್ ಅವರೇ, ಶರ್ಮಾ ಅವರೇ, ಶ್ರೀನಿವಾಸರವರೇ ಹಾಗೂ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಹೋದರ DGP ಕಡವಾರಿ ಅವರೇ ಹಾಗೂ ನಮ್ಮ ಹಿರಿಯ ವಕೀಲರಾದಂಥ ಆಸಿಫ್ ಅಲಿ ಸಹೋದರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿ ವಕೀಲ ಬಾಂಧವರೇ, ಜಿಲ್ಲಾ ವಕೀಲ ಸಂಘದ ಸದಸ್ಯರೇ, ಯಲಬುರ್ಗಾ ವಕೀಲ ಸಂಘದ ಸದಸ್ಯರೇ, ಗಂಗಾವತಿ ವಕೀಲ ಸಂಘದ ಸದಸ್ಯರೇ, ಕುಷ್ಟಗಿ ವಕೀಲ ಸಂಘದ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಮಾತೃಶ್ರೀ ಅವರಿಗೆ ಪ್ರಣಾಮಗಳು ಮಾಡುತ್ತಾ ಮತ್ತು ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಅವರ ಪಾದಾರವಿಂದಗಳಿಗೆ ನೆನಪಿಸುತ್ತಾ ನಾನು ನನ್ನ ಒಂದು ಮನದಾಳದ ಮಾತುಗಳನ್ನು ಹಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಉಸಿರಾಗಿ ಹಸಿರಾಗಿ ಜೊತೆಯಲ್ಲಿ ಹೆಜ್ಜೆ ಹಾಕಿ ಬರ್ತಕ್ಕಂಥ ನನ್ನ ಧರ್ಮಪತ್ನಿ ಡಾಕ್ಟರ್ ಕಲಾವತಿ ಅವರೇ, ಮರೆತಿದ್ದೆ, ಸಾರಿ. ನಾನು ಭಾಷಣ ಮಾಡಕ್ಕೆ ಬರಲಿಲ್ಲ. ಈಗ ನಾನು ಹೃದಯದ ಅಂತರಾಳದ ಮಾತುಗಳು ಹೇಳ್ತಾ ಇದ್ದೀನಿ ನನಗೆ, ಯಾಕಂದರೆ ಭಾಷಣಕ್ಕೆ ಇದೆಲ್ಲ ಹೃದಯ ಬಿಚ್ಕೊಂಡ್ಬಿಟ್ಟಿದೆ. ಯಾಕಂದರೆ ಇದೊಂದು ಅಪೂರ್ವವಾದಂಥ ಒಂದು ಸಂಗಮ ಇದೆ. ಮನಸ್ಸು ತುಂಬಿದೆ, ಹೃದಯ ತುಂಬಿದೆ, ಕಣ್ಣುಗಳು ತುಂಬಿದೆ. ಅಂಥ ಅಪೂರ್ವವಾದಂಥ ಒಂದು ಸಂಗಮದಲ್ಲಿ ಈ ಹೂವಿನ ಮಳೆ ರಾಶಿಯನ್ನೇ ಹಾಕ್ಬಿಟ್ರಿ. ಇದು ನಿಜಕ್ಕೂ ಒಂದು ಅಪೂರ್ವವಾದ ಸಂಗಮ, ಮರೆಯಲಾರದಂಥ ಅನುಭವ. ನಾನು ಮೋಸ್ಟ್ಲಿ ಕಾಣುತ್ತೆ ನನ್ನ ಕಡೆಯ ಉಸಿರು ಇರುವವರೆಗೂ ಈ ಕೊಪ್ಪಳದ ವಕೀಲರ ಬಾಂಧವ್ಯವನ್ನು, ಅವರ ಸಹೋದರತೆಯನ್ನು ಬರೀ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನಾನು ಹೇಳ್ತೀನಿ, ನಾನು ಭಾಳಷ್ಟು 30 ವರ್ಷ, ಸುಮಾರು 29 ವರ್ಷಗಳ ಕಾಲ ನಾನು ನನ್ನ ಈ ಒಂದು ಜೀವನದ ಪಯಣ, ನ್ಯಾಯಾಧೀಶ ಜೀವನ ಪಯಣದಲ್ಲಿ ನನಗೆ ಬಹಳ ನೆನಪು ಬರೋದು ನನ್ನ ತವರು ಮನೆ ಹೇಗಿರ್ತದೆ ಹೆಣ್ಮಕ್ಳಿಗೆ, ಹಾಗೆ ಕೊಪ್ಪಳ ನನಗೆ ನೆನಪು ಬರುತ್ತೆ ಭಾಳಷ್ಟು. ನನಗೆ ಯಲಬುರ್ಗಾದಿಂದ ಹಿಡಿದು ಬಾಣದ ಮಾಡ್ಕೊಂಡು ಇಲ್ಲಿ ಯಾವಾಗ ನನಗೆ ADG ಆಗಿ ಬಳ್ಳಾರಿಗೆ ಆದ ತಕ್ಷಣವೇ ಭಾಳ ಕ್ಯಾಶುವಲ್ ಆಗಿ ಫಸ್ಟ್ ಖುಷಿ ಆಯಿತು ನನಗೆ ಬಳ್ಳಾರಿ DG ಆದಂತ. ನಂತರ PDG ಆಗಿ ನಮ್ಮ ಆಸಿಫ್ ಅಲಿ ಸಾಹೇಬ್ರು ಏನು ಹೇಳಿದ್ರು, ಅವ್ರು ಯಾವತ್ತು ಹೇಳಿದ್ರು ಅದೇನು ಒಳ್ಳೆ ಇರೋದು, ಯಾವುದು ಒಳ್ಳೆ ಸಮಯ ಅಂತ ಕಾಣುತ್ತೆ, PDG ಆಗಿ ಬಂದ್ಬಿಡಿ ಅಂತ. ಅದು ನೋಡಿ ದೈವ ತಥಾಸ್ತು ಆಗ್ಬಿಡುದು ಮಾಡಿದ್ರು. ಅದು ಖಂಡಿತ ಅದು ನಾನು ಕೊಪ್ಪಳಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಟ್ರಾನ್ಸ್ಫರ್ ವರ್ಗಾವಣೆ ಆಯಿತು ಅಂದ ತಕ್ಷಣ ಹೆಚ್ಚಿನ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದು ತವ್ರ ಮನೆಗೆ ಹೋಗುವಂಥ ಒಂದು ನಂಬಿಕೆ ನನಗನಿಸ್ತಿದೆ. ನನಗೆ ದೇವರ ಆಶೀರ್ವಾದದಿಂದ, ನಿಮ್ಮ ಜನಗಳ ಆಶೀರ್ವಾದ, ನಮ್ಮ ವಕೀಲರ ಆಶೀರ್ವಾದ, ನಿಮ್ಮ ಹಾರೈಕೆ ಬಹಳ ಇತ್ತು. ನಿಮ್ಮ ಒಂದು ಕೂಗು ಭಗವಂತ ಕೇಳಿಸ್ಕೊಂಡು ನನಗೆ ಇಲ್ಲಿ ಕೊಟ್ಟಿದ್ದ ಅನಿಸ್ತದೆ. ಈ ಅವ್ಯವಸ್ಥೆಯಲ್ಲಿ, ಈ ಒಂದು ವ್ಯವಸ್ಥೆಯಲ್ಲೇ ವ್ಯವಸ್ಥಿತವಾಗಿ ಬೇರೂರು ಬಿಟ್ಟಿದೆ. ಇಂಥ ಸಂದರ್ಭಗಳಲ್ಲಿ ನಾನು ಬಹಳಷ್ಟು ಕಷ್ಟಪಟ್ಟೆ. ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತೆ ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಇತ್ತು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೇ ಕಾರಣ. ನನ್ನ ತಂದೆ ತಾಯಿಗಳ ಆಶೀರ್ವಾದ, ನನ್ನ ಸಹೋದರ ಆಶೀರ್ವಾದ ಜೊತೆಗೆ ನನಗೆ ತುಂಬ ನಾನು ಮನಸ್ಸು ಮುಚ್ಚಿ ಹೇಳ್ತಾ ಇದ್ದೀನಿ, ಖಂಡಿತ ಇದು ನಿಮ್ಮಗಳ ಆಶೀರ್ವಾದದಿಂದಲಾಗುತ್ತೆ. ಯಾಕಂದರೆ ಜನಗಳ ಆಶೀರ್ವಾದನೇ ಬೇಕು ಬಹಳಷ್ಟು. ಅವ್ರ ಆಶೀರ್ವಾದದಿಂದ ಏನು ಬೇಕಾಗುತ್ತೆ ಅನ್ನೋದಕ್ಕೆ ನಾನೊಂದೇ ಲೈವ್ ಎಕ್ಸಾಂಪಲ್. ನಾನು LLB ಮುಗಿಸಿದಾಗ ಮೊದಲನೇದಕ್ಕೆ ಶಿವಮೊಗ್ಗ ಹಾಕಿದ್ರಲ್ಲಿ. ಶಿವಮೊಗ್ಗ ಹೋದಾಗ ಅಲ್ಲಿ ಒಳ್ಳೆ ಅಡ್ವೊಕೇಟ್ಸ್, ಎಲ್ಲ ಎಮಿನೆಂಟ್ ಟ್ಯಾಲೆಂಟೆಡ್ ಅಡ್ವೊಕೇಟ್ಸ್. ಅಲ್ಲಿ ಒಂದು 4 ವರ್ಷ ನನಗೆ ಬದುಕನ್ನು ಕಲಿಸ್ತು. ನನಗೆ ಇವತ್ತು ಹೇಳ್ತೇನೆ, ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ನನಗೆ ನನ್ನ ಜೀವನದಲ್ಲಿ ನಾನು ಅಡ್ವೊಕೇಟ್ ಆಗಿ ಏನೂ ಕಲಿಲಿಲ್ಲ, ಸೀಟ್ ಬಂದ್ಮೇಲೆ ಕಲಿತೆ ನಾನು. ಅದಕ್ಕೆ ಕಾರಣ ಎಲ್ಲ ವಕೀಲ ಬಾಂಧವರು. ಅದಕ್ಕೆ ನಾನು ಇವತ್ತು ಹೇಳ್ತೇನೆ, ವಕೀಲರು ನನಗೆ ಗುರುಗಳು. ಇವತ್ತು ಅಷ್ಟೇ ಎಲ್ಲ ವಕೀಲರು ನನಗೆ ಗುರುಗಳು. ಯಾಕಂದ್ರೆ ಜೋರಿನಿಂದ ಕಲ್ತಿದ್ದೀನಿ, ಸೀರಿನಿಂದಲೇ ಕಲ್ತಿದ್ದೀನಿ. ಅದಕ್ಕೆ ನಾನು ಅಷ್ಟು ಬ್ರದರ್ಲಿ ಅಫೆಕ್ಷನ್ ಯಾಕೆ ತೋರಿಸ್ತೀನಿ ಅಂದರೆ, ನಾನು ವಕೀಲನಾಗಿ ನ್ಯಾಯಾಧೀಶನಾದೆ, ನಾನು ಆಕಾಶದಿಂದ ಬರಲಿಲ್ಲ. ಹಾಗಾಗಿ ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬಲ್ಲೆ. ಅಲ್ಲಿ ಒಂದು ಪ್ರಸಂಗ ಆಯ್ತು ನನಗೆ. ಏನಾಯ್ತಂದ್ರೆ, ಈಗ ನಾವು ಸ್ವರ್ಗವನ್ನ ಸತ್ತಾಗಿ ನೋಡುತ್ತೇವೆ ಅಂತ ಕೆಲವು ಹೇಳ್ತಾರೆ. ನಾನು ಬದುಕಿದ್ದಾಗ ಬಹಳಷ್ಟು ಸ್ವರ್ಗ ನೋಡಿದೆ. ಅದಕ್ಕೆ ಉದಾಹರಣೆ,
ನಾನು ನ್ಯಾಯಾಧೀಶನಾಗಿ ಅಲ್ಲಿ ಡಯಾಸಲ್ಲಿ ಕುತ್ಕೊಂಡು ನಾನು ಕಾರ್ಯ ಮಾಡ್ತಾ ಇದ್ದಾಗ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಆರ್ಗ್ಯುಮೆಂಟ್ಸ್ ಕೇಳ್ತಾ ಇದ್ದೀನಿ ಅಡ್ವೊಕೇಟ್ ಹತ್ರ. ಒಳಗಡೆ ಸೀಟಲ್ಲಿ ಕುತ್ಕೊಂಡು ಒಳಗಡೆ ಬಂದು ದಫೇದಾರ್ ಪರ್ಮಿಷನ್ ಅವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೀಗೆ ಆರ್ಗ್ಯುಮೆಂಟ್ ಮಾಡಿದೆ. ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ತಂದೆ ತಾಯಿಗಳು ಅದು ತನ್ನ ಮಗನು ತಾನು 9 ತಿಂಗಳು ಸಾಕಿದ ಮಗನ ವೈಭವವನ್ನು ಅವ್ರು ನೋಡ್ತಾ ಇದ್ದಾರೆ. ಅದಕ್ಕಿಂತ ಸ್ವರ್ಗ ಯಾವ್ದು ಬೇಕು? ಅದು ನಿಜವಾದ ಸ್ವರ್ಗ ನಾನು ಅನುಭವಿಸಿದೆ. ನಂತರ ನಾನು ಸ್ವರ್ಗ ಅನುಭವಿಸಿದ್ದು ಇವತ್ತು ನನ್ನ ತಾಯಿ, ನನ್ನ ಸಹೋದರ, ನನ್ನ ಧರ್ಮಪತ್ನಿ, ನಮ್ಮ ಕುಟುಂಬ, ಇವರು ನನಗೆ ಸ್ಟ್ರೆಂತ್. ಇವ್ರ ಮುಂದೆ ಇವರು ನಮ್ಮ ತಾಯಿ ನಿಮ್ಮ ಪ್ರೀತಿ ನೋಡ್ತಾ ಇದ್ದಾರೆ. ಅವರು ನನ್ನ ಮಗನನ್ನ ಇಷ್ಟು ಒಳ್ಳೆ ಹೆಸರು ತಗೋಬೇಕಾದ ಕಾರಣ ವಕೀಲರು. ಅವರು ಕಣ್ ತುಂಬಿದೆ, ಮನಸ್ಸು ತುಂಬಿದೆ. ಅವ್ರಿಗೆ ಇಂಥ ಅವಕಾಶ ಅವ್ರಿಗೆ ಸಿಕ್ಕಿದ್ದು ನನ್ನ ಪುಣ್ಯ. ಅದು ನನ್ನ ಖಂಡಿತ ಭಗವಂತ ನನಗೆ ಕೊಟ್ಟ ಇದು ಒಂದು ಒಳ್ಳೆಯ ಇದೊಂದು ಸಂದರ್ಭ ಅನಿಸುತ್ತೆ. ನನ್ನ ಲೈಫಲ್ಲಿ ಮತ್ತೆ ಸಿಗೋದಿಲ್ಲ ಅಂತ ಹೇಳುತ್ತೆ. ಇದು ಯಾರಿಗೂ ಸಿಗಲ್ಲ ಅನ್ಸುತ್ತೆ, ನನಗೇನೋ ಗೊತ್ತಿಲ್ಲ. ಅದು ಬಹಳ ಅಪೂರ್ವ ಸಂಗಮ. ತಾಯಿ ಸುಖನ, ಸಂತೋಷನ, ಸಹೋದರ ಸಂತೋಷ ನಾನು ನೋಡೋದು ನನಗಿಂತ ಪುಣ್ಯ. ಹಾಗಾಗಿ ಮತ್ತೆ ಇಲ್ಲಿ ಏನಾಯ್ತು, ನಾನು ಇಲ್ಲಿ ಕೊಪ್ಪಳಕ್ಕೆ ಬರ್ತೀನಿ ಅಂದಾಗ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಸಹೋದರ ವಕೀಲರು ಕಾಯ್ತಾ ಇದ್ದಾರೆ. ಎಂತ ಪ್ರೀತಿ ಇದೆ ನೋಡಿ. ನಾನು ಬರ್ತೀನಿ ಅಂತ 11 ಗಂಟೆ ಅವ್ರು ಕಾಯ್ತಾ ಇದ್ದಾರೆ. ಆವಾಗ ನನ್ನ ರಿಸೆಪ್ಷನ್ ವೆಲ್ಕಮ್ ಮಾಡಿದಾಗ ಅಲ್ಲೂ ಅಷ್ಟೇ ನೂರಾರು ಹೂನಾರುಗಳು. ಅದು ಎಲ್ಲಿ, ಅದು ಯಾವ ಬಂಧನ ಗೊತ್ತಿಲ್ಲ, ಯಾವ ಬಾಂಧವ್ಯ ಗೊತ್ತಿಲ್ಲ. ಈಗ ಏನಂದ್ರೆ, ಈಗ ನಾವು ರಿಟೈರ್ ಆದಾಗ ನಿಮ್ಮ ಒಂದು ಪ್ರೀತಿ, ಅಭಿಮಾನ, ಆಶೀರ್ವಾದನೇ ನನಗೆ ಸ್ಫೂರ್ತಿ, ನನಗೆ ಆರೋಗ್ಯ. ಯಾಕಂದ್ರೆ 60 ವರ್ಷ ಆದ್ಮೇಲೆ ನಂತರ ನಿಮ್ಮ ನೆನಪುಗಳೇ ನನಗೆ ಮೆಲ್ಕ್ ಹಾಕ್ಬೇಕು. ಬದುಕನ್ನು ಸಾಗಿಸ್ಬೇಕಂದ್ರೆ ಆರೋಗ್ಯಕರವಾಗಿ, ತೃಪ್ತಿಕರವಾಗಿ ನಿಮ್ಮ ನೆನಪುಗಳು ಇಂಥ ಒಂದು ಫಂಕ್ಷನ್ಸ್ ನಮಗೆ ನಿಜಕ್ಕೂ ಅದು ಒಂದು ನೆನಪು. ಶಿವಮೊಗ್ಗದಿಂದ ನಂತರ ಏನು ಮಾಡಿದೆ, ನಾನು ಅಲ್ಲಿಂದ ನೆಲಮಂಗಲಕ್ಕೆ ಹೋದೆ. ಅಲ್ಲೂ ಅಷ್ಟೇ. ಈಗ ಶಿವಮೊಗ್ಗ ಯಾಕೆ ಹೇಳ್ತೇನೆ ಅಂತಂದ್ರೆ, ನಾನು ನಿವೃತ್ತಿ ಆಗ್ತಾ ಇರೋ ಕಾರಣ ಆ ವಕೀಲರೆಲ್ಲ ನೆನೆಸ್ಕೋಬೇಕು. ಅವರೆಲ್ಲ ಗುರುಗಳು ನನಗೆ. ಶಿವಮೊಗ್ಗದ ವಕೀಲರು ಎಲ್ಲರೂ ಅಷ್ಟೇ ಇವತ್ತು ನಾನು ನೆನೆಸ್ಕೊಳ್ಬೇಕು. ಇವತ್ತು ಈ ಸ್ಥಾನಮಾನದಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಜೊತೆಗೆ, ಗುರುವಿನ ಜೊತೆಗೆ, ನಿಮ್ಮಂಥ ವಕೀಲರ ಆಶೀರ್ವಾದ ಎಲ್ಲರೂ ಸೇರಿ ನನಗೆ ಒಂದು ಈ ವ್ಯಕ್ತಿತ್ವ ಬೆಳೆಸ್ಕೊಂಡೆ. ನನ್ನ ಯಶಸ್ಸಲ್ಲಿ ನಮ್ಮ ಕುಟುಂಬದ, ನಮ್ಮ ತಂದೆ ತಾಯಿ, ಬಂಧು ಬಳಗ ಸೇರಿ ನನ್ನ ವಕೀಲರು ಪಾಲುದಾರರಾಗಿದ್ದಾರೆ. ನನ್ನ ಯಶಸ್ಸು ನಂದೇ ಅಲ್ಲ, ಇದು ಖಂಡಿತ ನಂದಲ್ಲ. ನೀವೆಲ್ಲರೂ ಪಾಲುದಾರರಿದ್ದು, ನಮ್ಮ ಯಶಸ್ಸಿಗೆ ನೀವೆಲ್ಲರೂ ಪಾಲುದಾರರಾಗಿದ್ದಾರೆ. ಅಲ್ಲಿಂದ ನೆಲಮಂಗಲಕ್ಕೆ ಬಂದೆ. ಅಲ್ಲೂ ಅಷ್ಟೇ, ಅವರು ಅಷ್ಟೇ ಒಳ್ಳೆಯ ಒಂದು ಕ್ರಿಮಿನಲ್ ಕೇಸಸ್, ಸಿವಿಲ್ ಕೇಸಸ್ ಆಯಿತು. ಅಲ್ಲೂ ಭಾಳಷ್ಟು ಅನುಭವ ಉಂಟಾಯಿತು. ಅಲ್ಲಿಂದ ನಂತರ ನಾನು ಶ್ರೀರಂಗಪಟ್ಟಣಕ್ಕೆ ಬಡ್ತಿ ಹೊಂದಿದೆ. ಅಲ್ಲೂ ಸಾಕಷ್ಟು ಅನುಭವವನ್ನು ಗಳಿಸ್ಕೊಂಡೆ ಸಿವಿಲ್ ಕೇಸಲ್ಲಿ, ಕ್ರಿಮಿನಲ್ ಕೇಸಲ್ಲಿ. ಅಲ್ಲಿಂದ ಲೋಕಾಯುಕ್ತದಲ್ಲಿ ಹೋದಾಗ ಅದು ಅಮೋಘವಾದಂತಹ ಒಂದು ವಿಶಿಷ್ಟ ಅನುಭವ ಆಯಿತು. ಸಾಮಾಜಿಕ ನ್ಯಾಯನ, ಸಮಾನತೆನ ಯಾವ ರೀತಿ ನಾವು ಕೊಡಿಸಬಹುದು, ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅವರು ವಿ ಆರ್ ನಾಟ್ ಫೈಟಿಂಗ್ ಫಾರ್ ವೆಲ್ತ್ ಆರ್ ಪವರ್, ವಿ ಆರ್ ಫೈಟಿಂಗ್ ಫಾರ್ ರಿಕ್ಲಮೇಷನ್ ಆಫ್ ಹ್ಯೂಮನ್ ಪರ್ಸನಾಲಿಟಿ ಅಂದರು. ನಮಗೆ ಸಮಾನತೆ ಬೇಕಾಗಿದೆ, ಎಲ್ಲೂ ಯಾವ ರೀತಿ ತಾರತಮ್ಯಗಳು ಬೇಕಾಗಿಲ್ಲ ಅಂತ. ಅಲ್ಲಿ ನಾನು ವೆಂಕಟಾಚಲ ಸಾಹೇಬರು ನ್ಯಾಯಮೂರ್ತಿಗಳು ಅಂತ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅವ್ರ ಕೈ ಕೆಳಗೆ ನಾನು 140 ತಾಲೂಕುಗಳು ಸುತ್ತಿದಾಗ ಬದುಕನ್ನು ಹೇಗೆ, ಕಷ್ಟಗಳು ಹೇಗೆ, ಯಾವ ರೀತಿ ಇರ್ತಾರೆ, ಎಷ್ಟು ಭ್ರಷ್ಟಾಚಾರ ಆಗ್ತಾಯಿದೆ, ಇದನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಕಣ್ಣವರೇ ನಾನು ಲೈವ್ ಆಗಿ ನೋಡೋದು. ನಾನು ಬದುಕಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಹಾಗೆ ಅವರ ಜೊತೆಯಲ್ಲಿ ಒಡನಾಟದಲ್ಲಿ ಅದನ್ನು ನೋಡಿ ನನ್ನ ಒಂದು ಪ್ರಾಮಾಣಿಕತೆ ಆಗಲಿ ಅಥವಾ ನನ್ನ ಸಿನ್ಸಿಯರಿಟಿ ಆಗಲಿ, ಪರಿಶ್ರಮದ ಕಂಡು ಅವರು ನನಗೆ ಲೆಟರ್ ಆಫ್ ಕಮೆಂಡೇಶನ್ ಕೊಟ್ಟರು. ಅಂದರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಎಕ್ಸಲೆಂಟ್ ಅಂತ ಬರೆದು ಅವರು ಒಂದು ಲೆಟರ್ ಆಫ್ ಕಮೆಂಡೇಶನ್ ಇಶ್ಯೂ ಮಾಡೋದು. ಇದು ಒಂದು ರೀತಿ ಅದು ನನ್ನ ಜೀವನದಲ್ಲಿ ಅದು ಒಂದು ಇದು. ಅಲ್ಲಿಂದ ಲೋಕಾಯುಕ್ತದಿಂದ ನಂತರ ಏನಾಯ್ತು, ನಾನು ನಂತರ ಬಂದಿದ್ದೆ ಯಲಬುರ್ಗ ಬಂದಮೇಲೆ ಅಲ್ಲಿ ಒಂಥರ ಏನು, ಅಲ್ಲೇ ನಾನು ಹೊಸ ಕೋರ್ಟ್ ಎಸ್ಟಾಬ್ಲಿಷ್ ಯಲಬುರ್ಗ ಮತ್ತು ಕುಷ್ಟಗಿ 2 ಕೋರ್ಟ್ಸು ನೋಡಿ. ಅದು ಯಾವ ರೀತಿ ಒಡನಾಟ ಆಗಿದೆ. ಬಾಕ್ಸಾ ಕೋರ್ಟ್ ಓಪನ್ ಆಯಿತು, ಫ್ಯಾಮಿಲಿ ಕೋರ್ಟ್ ಓಪನ್ ಆಯಿತು, ಯಲಬುರ್ಗ ಕೋರ್ಟ್ ಓಪನ್ ಆಯಿತು, ಕುಷ್ಟಗಿ ಕೋರ್ಟ್. ಈ 4 ಕೋರ್ಟ್ಸ್ ನಾನೇ ಓಪನ್ ಮಾಡಿ. ಅಂದರೆ ಎಲ್ಲೋ ಬರೆದಿದೆ, ನಮ್ಮ ನೆಂಟಸ್ಥಾನ ಭಗವಂತ ಬರೆದಿದ್ದಾನೆ. ಅಲ್ಲಿ ಯಲಬುರ್ಗದಲ್ಲಿ ಒಳ್ಳೆ ಕೇಸಸ್ ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ವಿ. ಅದರಲ್ಲಿ ತುಂಬ ಒಂದು ಆಕರ್ಷಣೆ ನೆನಪು ಬರೋದೇನೆಂದ್ರೆ, ಈ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾವು ಮಾಡಿದ್ದ ಫಂಕ್ಷನ್ಸು. ಪ್ರತಿ ಊರಿಗೆ ಹೋದಾಗ ಗ್ರಾಮ ದೇವತೆ ನಮಸ್ಕಾರ ಮಾಡಿ ಅಲ್ಲಿ ದೇವತೆಗೆ ಆಶೀರ್ವಾದ ಪಡ್ಕೊಂಡು ನಾವು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ವಿ. ಅಲ್ಲಿ ಕುಂಭಮೇಳದ ಸ್ವಾಗತ ಮಾಡ್ತಾ ಇದ್ವಿ. ಅಲ್ಲಿ ಪ್ರತಿ ಹಳ್ಳಿಗಳೆಲ್ಲ ಎಷ್ಟು ಜನಗಳು ಇವತ್ತು ಒಂದು ರೀತಿ ಜನಗಳೇ ಒಂದು ಯಾವ ರೀತಿ ಒಂದು ಇದಿದೆ, ಅತಿಥಿ ದೇವೋ ಭವ ಅಂತಾರಲ್ಲ, ಹಾಗೆ ಹೋಳಿಗೆ ಊಟ ಮಾಡಿ ಸ್ವಾಗತಿಸಿ ಕರೆಸಿ ನಮಗೆ ಇದು ಮಾಡ್ತಾ ಇದ್ವಿ. ಅಂಥ ವೈಭವ ನಾವು ಪಟ್ಟಣಗಳಲ್ಲಿ ಎಲ್ಲಿ ನೋಡ್ತೀವಿ, ನಾವು ಸಿಟಿಗಳಲ್ಲಿ ಎಲ್ಲಿ ನೋಡ್ತೀವಿ. ಬರೀ ಕಾಫಿ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿ ಹೋಳಿಗೆ ಊಟ ಹಾಕಿ ಪಡಸಾಲೆಯಲ್ಲಿ ಕೊಡಿಸಿ ಎಲ್ಲರಿಗೂ ಬಾಳೆ ಎಲೆ ಹಾಕಿ ಇದು ಮಾಡಿ
ಅಂತ ಒಂದು ಅದು ಒಂದು ರೀತಿಯ ಮರೆಯಲಾಗದ ಒಂದು ಅನುಭವಗಳದು. ಅಲ್ಲಿಂದ ಕುಷ್ಟಗಿರಲ್ಲೂ ಕೆಲಸ ಮಾಡಿದ್ವಿ. ಆ ನಂತರ ಕುಷ್ಟಗಿಯಿಂದ ನಾನು ಐ ಥಿಂಕ್ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಅಲ್ಲೂ ಅಷ್ಟೇ CGM ಆಗಿ ಒಂದು 4 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು, ಈ ಲೀಗಲ್ ಸರ್ವಿಸ್ ಕಾರ್ಯಕ್ರಮಗಳು ಮಾಡಿದ್ವಿ. ಅಲ್ಲಿ ಇದ್ದಾಗ ನನಗೆ ದಿನಕರ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ದಿನಕರ್ ಸಾಹೇಬರು ನನಗೆ ಲೆಟರ್ ಆಫ್ ಅಪ್ರಿಸಿಯೇಷನ್ ಇಶ್ಯೂ ಮಾಡಿದ್ರು ಈ ಕಾರ್ಯಕ್ರಮಗಳಿಗೆ ಮತ್ತು ವರ್ಕ್ ಪರ್ಫಾರ್ಮೆನ್ಸ್ಗೆ, ಡಿಸ್ಪೋಸಲ್ ಆಫ್ ಕೇಸಲ್ಲಿ. ಅದು ಫಸ್ಟ್ ನನಗೆ ಬಂತು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಟ್ಟಚಲ ಸಾಹೇಬರು ಬಂತು. ನಂತರದ ದಿನಗಳಲ್ಲಿ ಬೀದರ್ಗೆ ಬಂದಾಗ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಶ್ರೀಧರರಾವ್ ಸಾಹೇಬರಿಂದ ಅಪ್ರಿಸಿಯೇಷನ್ ಲೆಟರ್ ಬಂತು ಬೀದರ್ಲು ಸಹ. ಅಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ನಡೆಸೋ ಕಾರಣ ಅಲ್ಲಿ ಸ್ಟೇಟಿಗೆ ಫಸ್ಟ್ ಬಂದ್ವಿ ನಾವು ಲೀಗಲ್ ಸರ್ವಿಸ್ ಅಥಾರಿಟಿನಲ್ಲಿ. ನಮ್ಮ ಬೀದರ್ ಜಿಲ್ಲೆ, ನಾನು ಅಲ್ಲಿ ಚೀಫ್ ಜಸ್ಟಿಸ್ ಇದು CGM ಆಗಿದ್ದೆ. ಅದು ಒಂದು ಬೀದರಿಂದ ನಂತರ ಇಲ್ಲಿ ಅಥಣಿಗೆ ಬಂದೆ. ಅಥಣಿಯಲ್ಲಿ ಅಷ್ಟೇ ಒಳ್ಳೆ ಬಾರ್, ಬೆಳಗಾಂ ಬಾರ್, ಅದು ಅದ್ಭುತವಾದ ವಕೀಲರಿದ್ರು. ಅಲ್ಲೂ ಅವರು ಭಾಳಷ್ಟು ಸಹಕಾರ ಮಾಡಿದ್ರು. ಅವ್ರನ್ನೂ ನೆನೆಸ್ಕೋಬೇಕು ನಾನು ಈಗ. ಯಾಕಂದರೆ ನನ್ನ ಕೆರಿಯರ್ ಗ್ರಾಫಲ್ಲಿ ನಾನು ನೆನೆಸ್ಕೊಳ್ಳುವಂಥ ವ್ಯಕ್ತಿಗಳಂದ್ರೆ ವಕೀಲರು, ಬೇರೆ ಯಾರೂ ಇರಲಿಲ್ಲ ನನಗೆ. ಅವರೇ ನನಗೆ ಆಪತ್ತು ಬಾಂಧವರು. ಕಷ್ಟ ಕಾಲದಲ್ಲಿ ನಮಗೆ ನನ್ನ ಜೀವನ ಇಷ್ಟೆಲ್ಲ ನಾನು ಕಷ್ಟಪಟ್ಟಾಗ, ತೊಂದರೆಗಳನ್ನ ಅನುಭವಿಸಿದಾಗ ನನಗೆ ತುಂಬ ಒಂದು ಸಪೋರ್ಟ್ ಮಾಡಿದವರು, ಸಂಜೀವನಿಯಾಗಿ ನಿಂತ್ಕೊಂಡವರು, ನನ್ನ ಮೇಲೆ ನಂಬಿಕೆ ಇಟ್ಕೊಂಡವರು, ನನ್ನ ಪ್ರಾಮಾಣಿಕತೆಯ ಬಗ್ಗೆ ಬಹಳಷ್ಟು ನಂಬಿಕೆ ಇಟ್ಕೊಂಡ್ರು ಅಂದರೆ ನಮ್ಮ ವಕೀಲ್ ಬಂತು. ಇದು ಖಂಡಿತ ಸತ್ಯ. ಇದು ಅವರಿಂದ ಈಗ ಅವರೇ ನನಗೆ ಸಂಜೀವನಾಗಿ ದೃಷ್ಟಿಸ್ತಾರೆ. ಅದು ಸತ್ಯ ಹೇಳ್ತೀನಿ ನಾನು. ಈಗ ಇಲ್ಲಷ್ಟು ಭಾಳಷ್ಟು ನಾನು ಕೆಲವು ವಕೀಲರು ಭಾಳಷ್ಟು ಇದ್ದಾರೆ. ಕೂಸ್ಲುಗುಡ್ ಸಾಹೇಬ್ ನಾನು ನೋಡಿದ್ದೀನಿ, ಪಾಲ್ಗಟ್ಟಿಯವರು, ನಾನು ನಮ್ಮ ಯಲಬುರ್ಗಾದಲ್ಲಿ ಅವ್ರು ಬರ್ತಾಯಿದ್ರು. ಎಲ್ಲ ಖುಷಿಯಾಗಿ ಅವ್ರ ಸಹೋದರ ಥರ ಇರ್ತಿದ್ವಿ ನಾವು. ಮತ್ತು ಇನ್ನು ಆಸಿಫ್ ಅಲ್ ಅವ್ರು ನಾನು ಹಾಸ್ಪಿಟಲ್ ನೋಡೋದು ಫಸ್ಟ್ ನೋಡಿದ್ದು ನಾನು. ಏನೋ ಆಲ್ರೆಡಿ ಅಮಿತಾಬ್ ಬಚ್ಚನ್ ಥರ ಇದ್ರು, ಏನೋ ಒಂದು ರಾಕೇಶ್ ಇತ್ತು. ಇವಾಗ ನೋಡಿ ಒಳ್ಳೆ ಸೂಟ್ ಹಾಕೊಂಡು ಬಂದಿದ್ದಾರೆ ಅವರು. ಅವ್ರ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ. ಸೊ ಏನೋ ಎಲ್ಲ ಒಂದು ಕಡೆ ನಮ್ಮ ಟೈಲ್ ಆಗಿರುತ್ತೆ ನಮಗೆ ಅನ್ಕೊಂಡು ಮಾತಾಡಿಸ್ತೀವಿ, ಇಬ್ಬರು ಮಾತಾಡ್ತಾ ಇದ್ವಿ. ಹಾಗೆ ಇನ್ನು ನಮ್ಮ DGP ಅವರು ಅಷ್ಟೇ, ಅವರು ಯಂಗ್ಸ್ಟರು, ಡಿಸಿಪ್ಲಿನ್ ಇದೆ, ಅದು ಖುಷಿ ಆಯಿತು ನೋಡಿ. ಹೀಗೆ ಹಲವಾರು ವಕೀಲರುಗಳ ಒಂದು ಇದು ನೋಡಿ, ನನಗೆ ಒಡನಾಟ ನೋಡಿ ನನಗೆ ನಿಜಕ್ಕೂ ಬಹಳಷ್ಟು ಸಂತೋಷ ಉಂಟಾಗಿದೆ. ಇನ್ನು ಬಹಳಷ್ಟು ಮಾತಾಡಬೇಕಂತಿದ್ರೆ ನಮ್ಮ ಈ ಎಲ್ಲ ವಕೀಲರು ಬಾಂಧವರು ಬಹಳಷ್ಟು ಮಾತಾಡಬೇಕು. ಕಣಿವೆ ಆಗಲಿ, ನಮ್ಮ MPR ಆಗಲಿ, ಬಹಳಷ್ಟು ಜನ ಮಾತಾಡ್ಬಿಟ್ಟಿದ್ದಾರೆ, ಗೌಡ್ರಾಗಲಿ. ಅವರೆಲ್ಲ ಮಾತಾಡಿದ್ರಲ್ಲಿ ನನಗೆ ಭಗವಂತ ಎಷ್ಟು ಅರ್ಹತೆ ಇದೆ ಗೊತ್ತಿಲ್ಲ. ಆದರೆ ಎಲ್ಲ ಒಂದು ಕಡೆ ಸಂತೋಷ ಆಗುತ್ತೆ. ನಿವೃತ್ತಿ ಆಗುವಾಗ ಸಮಾಧಾನ ಅನಿಸುತ್ತೆ. ಯಾವತ್ತೂ ನಮ್ಮನ್ನು ಭಾಳ ಸೂಕ್ಷ್ಮವಾಗಿ ಬೆಳೆದ್ಬಿಟ್ಟೆ ನನಗೆ ಇಲ್ಲಿ ಒಂದು ತುಂಬ ಹೆಚ್ಚಿನ ಸಂತೋಷ ಕೊಡುತ್ತಾರೆ, ಖಂಡಿತ ಸಂತೋಷ ಕೊಡುತ್ತೆ ನನಗೆ. ಆಮೇಲೆ ನಾನು ಮತ್ತೊಂದು ಹೇಳ್ತಿದ್ದೀನಿ. ನಾನು ನನ್ನ ಈ ಒಂದು ಸ್ಥಾನಮಾನಕ್ಕೆ ನನ್ನ ತಾಯಿ ತಂದೆ ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಪ್ರಾರಂಭದಿಂದ. ಹಾಗಾಗಿ ಅವ್ರ ಜೊತೆಲಿರೋದೇ ನನಗೇನೋ ಒಂಥರ ಆನಂದ. ಅದನ್ನು ಏಕೋ ಇವತ್ತು ವರ್ಣಿಸಲಾಗೋದಿಲ್ಲ. ಅದು ಅವಕಾಶ ಸಿಗಲ್ಲ, ಯಾರಿಗೂ ಸಿಗೋದಿಲ್ಲ ಅಂತ ಕಾಣುತ್ತೆ. ಅದು ತುಂಬ ಅದೃಷ್ಟವಂತ ಅಂತ ಕಾಣುತ್ತೆ ನಾನು. ಅದಕ್ಕೆ ಅವರಿಗೆ ನೋಡ್ರಿ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಗೌರವವನ್ನು ಅವಮಾನಗೊಳಿಸಿ ಮಾತೃಶ್ರೀ ಅವರಿಗೆ ನಾನು ಹೋರಾಟ ಮಾಡಬೇಕಂತ ಮಾಡ್ತೇನೆ. ಥ್ಯಾಂಕ್ ಯು. ನಾನು LLB ಮಾಡೋಕ್ಕೆ ಮುಖ್ಯ ಕಾರಣ ಅವರೇ. ನಾನು BCom ಮಾಡಿ MCom ಮಾಡಿ ಬೇರೆ ಎಲ್ಲ ಹೋಗೋಣ ಅಥವಾ ಪೊಲೀಸ್ ಆಫೀಸರ್ ಆಗೋಣ ಅಂದ್ಕೊಂಡೆ. ಆದರೆ ಅವರು ನನಗೆ ಡೈವರ್ಟ್ ಮಾಡಿದ್ರು, LLB ಮಾಡು, ನ್ಯಾಯ ವಿತರಣೆ ಮಾಡು ಅಂತ. ಸೊ ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಕ ಅವ್ರ ಗೌರವ ಸೂಚಿಸಕ್ಕೆ ನನಗೆ ಪಡ್ತಾ ಇದ್ದೇನೆ. ನನ್ನ ಧರ್ಮಪತ್ನಿಯವ್ರನ್ನು ನಾನೇನು ಅವ್ರಿಗೆ ಗುಣ ಹಾಕಲ್ಲ, ನಾನು ಹೃದಯನೇ ಕೊಟ್ಟಿದ್ದೀನಿ, ಗುಣ ಹೇಳ್ಬೇಕಾಗಿದೆ. ಹಾಗಾಗಿ ಇದೆ ಹೃದಯ ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನನ್ನ
ಅವ್ರಿಗೆ ಬಹಳ ಸಂತೋಷ ಆಯಿತು. ಜಮೀನು ಭಾಳಷ್ಟಿದೆ, ದುಡ್ಡು ಭಾಳಷ್ಟಿದೆ, ಆದರೆ ಇದು ಇಂಥ ಒಂದು ಧರ್ಮ ವಿತರಣೆ ಮಾಡೋ ಕೆಲಸ, ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಅಂದರೆ ದೇವರು ವಿತರಣೆ ಮಾಡ್ತಾರೆ, ನ್ಯಾಯ ವಿತರಣೆ ಮಾಡೋ ಕೆಲಸನ ಇಲ್ಲಿ ಭಗವಂತ ಕೊಟ್ಟಿದ್ದಾನೆ. ಯಾವತ್ತೂ ಧರ್ಮಕ್ಕೆ ವಿರುದ್ಧವಾಗಿ ಹೋಗಬೇಡ, ಲಾಭ ನಷ್ಟಕ್ಕೆ ಅನುಗುಣವಾಗಿ ನಿನ್ನ ವ್ಯಕ್ತಿತ್ವವನ್ನು ಮಾರ್ಕೋಬೇಡ, ನೀನು ಪ್ರಾಮಾಣಿಕವಾಗಿ ಬದುಕು ಅಂತ ಹೇಳ್ತಾ ಇದ್ರು. ಅದು ಇವತ್ತು ಅದನ್ನು ಪಾಲನೆ ಮಾಡ್ಕೊಂಡ್ಬಂದಿದ್ದೀನಿ. ಯಾವತ್ತೂ ಎಂದಿಗೂ ನಾನು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಇದು ಭಗವಂತನೇ ಸತ್ಯ. ಇದು ಈ ಸತ್ಯ ತಪ್ಪಾದರೆ ಏನು ಬೇಕಾರಾಗಲಿಲ್ಲ, ಇದು ಸತ್ಯ ಇದೆ. ಹಾಗಾಗಿ ನಾನು ಹೇಳಿದೆ, ಹೃದಯ ಕೊಟ್ಟಿದ್ದೀನಿ, ಬೇಡ ಬಿಡಿ, ಯಾಕಂಬಲ್ಲಿ ಇದು ಮಾಡ್ತೀನಿ. ಈಗ ನನಗೆ ಈ ಪ್ರೀತಿ ತೋರಿಸೋದಕ್ಕೆ ನನಗೇನಿಸ್ತು, ನಾನು ಎಲ್ಲ ವಕೀಲರು, ಪ್ರತಿಯೊಬ್ಬ ವಕೀಲರು ನನ್ನ ಈ ಪ್ರೀತಿಯ ಸಮರ್ಪಣೆ ಮಾಡಬೇಕಾದ್ರೆ ಇಂತಹ ಗೌರವ ಸಮರ್ಪಣೆಯನ್ನು ನಾನು ಎಲ್ಲಿ ನೋಡೋಕ್ಕಾಗುತ್ತೆ? ಉಪಹಾರಗಳಲ್ಲೇ ನನ್ನ ಇದನ್ನೇ ತೋರಿಸ್ಬಿಟ್ಟಿದ್ದಾರೆ ನೀವು. ಹಾಗಾಗಿ ನಿಮ್ಗೆಲ್ಲರಿಗೂ ಗೌರವ ಸಮರ್ಪಣೆ ಮಾಡ್ಬೇಕಂತ ನನಗೆ ಆಸೆ. ಆದರೆ ನಿಮ್ಮ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಂತ ಕಾಣುತ್ತೆ ಪಾಸಿಟಿವ್ ಟೈಮ್. ಆದರೆ ಅದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ, ನಿಮ್ಮಿಂದ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಜನರಲ್ ಸೆಕ್ರೆಟರಿ ಅವರಿಗೆ ನಾನು ಗೌರವ ಸಮರ್ಪಣೆ ಮಾಡಿ ನಾನು ಮೂಲಕ ಗೌರವ ಸಮರ್ಪಣೆ ಮಾಡಿದ್ರೆ ಅದು ನಿಮ್ಮೆಲ್ಲರಿಗೂ ಗೌರವ ಸಮರ್ಪಣೆ ಮಾಡಿದ್ರೆ ಅನಿಸ್ಕೊಳ್ತೇನೆ ಅಂದ್ಬಿಟ್ಟು ನಾನು ನಿಮ್ಮ ಎಲ್ಲರ ಅನುಮತಿಯಿಂದ ನಾನು ಅವರಿಗೆ ಮಾಲಾರ್ಪಣೆ ಮಾಡೋಕ್ಕೆ ಅಪೇಕ್ಷೆ ಪಡ್ತೇನೆ. ಸರ್ ಪಾಟೀಲ್ರು ಮತ್ತು ಇವರು ಬರಬೇಕು. ಮೇರೆಗೆ ನನ್ನ ಕುಟುಂಬದ ಸದಸ್ಯರಿಗೂ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ಗೌರವ ಸಮರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇದು ನಾಳೆ ನಿವೃತ್ತಿ ಆಗ್ತಾ ಇದ್ದೇನೆ, 30th. ತುಂಬ ನೋವಾಗುತ್ತೆ, ಆದರೆ ನೋವಿನಲ್ಲಿ ಒಂದು ಸುಖ ಇದೆ. ನಿಮ್ಮ ಕಣ್ಣಿನಲ್ಲಿ ಒಂದು ಖುಷಿ ನೋಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಹೀಗೆ ಇರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ಸರ್ ಒಂದು ಹಾಡು ಸರ್, ರಿಕ್ವೆಸ್ಟ್ ಇದೆ. ಅಳುತ್ತ ಹಾಡಲೇ ಮನವು ಅಳುತ್ತೀರೇ, ಮುಖದಿ ಗೀತೆ ಹಾಡಲೇ ನಗುತ್ತ ಹಾಡಲೇ, ಅಳುತ್ತ ಹಾಡಲೇ ಮನವು ಅಳುತ್ತೀರೇ, ಮುಖದಿ ಗೀತೆ ಹಾಡಲೇ, ಮುರಳಿಯೇ ಒಡೆದಿರೆ ಮಧುರ ನಾದ ನುಡಿಸಲೇ, ಮುರಳಿಯೇ ಒಡೆದಿರೆ ಮಧುರ ನಾದ ನುಡಿಸಲೇ, ಪ್ರೀತಿಯ ದಾಹಕ್ಕೆ ಕಣ್ಣ ನೀರ ಕೊಡಿಸಲೇ, ಗಾಳಿಯ ನಡುವೆಯೇ ಪ್ರೀತಿ ದೀಪ ಹಿಡಿಯಲೇ, ಏಕೆ ಇಂಥ ಶೋಧನೆ ಎಂದು ವಿಧಿಯ ಕೇಳಲೇ, ನಗುತ್ತ ಹಾಡಲೇ ಅಳುತ್ತ ಹಾಡಲೇ ಮನವು ಅಳುತ್ತೀರೇ, ಮುಖದಿ ಗೀತೆ ಹಾಡಲೇ, ಅಂದಿನ ದಿನಗಳು ಕನಸು ಎಂದು ತಿಳಿಯಲೇ, ಅಂದಿನ ದಿನಗಳು ಕನಸು ಎಂದು ತಿಳಿಯಲೇ, ಕತ್ತಲೆ ಕಂಡರೂ ಬೆಳಕು ಎಂದು ಭ್ರಮಿಸಲೇ, ಅಂದಿನ ದಿನಗಳು ಕನಸು
ಕನಸು ಎಂದು ತಿಳಿಯಲೇ ಕತ್ತಲೆ ಕಂಡರು ಬೆಳಕು ಎಂದು ಭ್ರಮಿಸಲೇ ಹಳುವಿಗೆ ನಗುವಿನ ಬಣ್ಣವನ್ನು ಬಳಿಯಲೇ ಆತ್ಮದ ಬಂಧನ ಅಮರವಿಂದು ಸಾರಲಿ ನಗುತ್ತ ಹಾಡಲೇ ಅಳುತ್ತ ಹಾಡಲೇ ಮನವು ಅಳುತ್ತಿರೇ ಮುಖದಿ ಗೀತೆ ಹಾಡಲೇ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅತ್ಯಂತ ಹೃದಯಪೂರ್ವಕವಾಗಿ ತಮ್ಮ ಮನದಾಳದ ನುಡಿಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೃದಯ ತುಂಬಿದ ಆ ಒಂದು ಹಾಡಿನೊಂದಿಗೆ ನಮ್ಮೆಲ್ಲರ ಹೃದಯವನ್ನು ಗೆಲ್ಲುವುದರ ಜೊತೆಗೆ ನಮ್ಮೆಲ್ಲರ ಕಣ್ಣಾಲೆಯಲ್ಲಿ ನೀರನ್ನು ತರಿಸಿರುವಂತಹ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಎಲ್ಲರೂ ಎದ್ದು ನಿಂತು ಕಟ್ಟುವುದರ ಮುಖಾಂತರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಂಠ. ಬಹುಶಃ ಯಾವುದೋ ಒಂದು ಸಂಗೀತದ ಸಲಕರಣೆ ಇಲ್ಲದೆ ಕೇವಲ ಆ ಕಂಠದೊಂದಿಗೆ ನಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದ ಅಮೋಘವಾಗಿರ್ತಕ್ಕಂಥ ಸಾಹಿತ್ಯದ ಹಾಡು ಅದನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಎಲ್ಲ ವಕೀಲರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ